ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ. ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ನಿಫ್ಟಿ 50ಯಲ್ಲಿ 32 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 225 ಪಾಯಿಂಟ್ಸ್ ನೆಗೆಟಿವ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 57 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿದೆ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡಿ. ನಂತರದಲ್ಲಿ ಇಂಡಿಯಾ ವ್ಯಾಲಟಾಲಿಟಿ ಇಂಡೆಕ್ಸ್ ಇದು ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ಬೇರಿಶ್ನೆಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನೆಗೆಟಿವ್ ಇದೆ ಅಂದ್ರೆ ಬುಲಿಶ್ನೆಸ್. ಸೊ ನಮಗೆ ಮಾರ್ಕೆಟ್ ಅಲ್ಲಿ ಇವತ್ತು ಪಾಸಿಟಿವ್ ಚೇಂಜಸ್ ನ ಕಾಣಬಹುದು, ಪ್ಲಸ್ 0.64%. ಸೊ ಇದನ್ನ ನಾನು ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. 5632 ಪ್ರೈಸ್ ಲೆವೆಲ್ ಅಲ್ಲಿ ರನ್ ಆಗ್ತಾ ಇದೆ. ಇದು ಪ್ರೀ ಕೋವಿಡ್ ಲೆವೆಲ್ ನ ಕಂಪೇರ್ ಮಾಡಿದ್ರೆ 6500 ಆ ಲೆವೆಲ್ ಇಂದ ಕಮ್ಮಿ ಇರೋದ್ರಿಂದ ಡೇಟಾ ಬುಲಿಶ್ ಆಗಿದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಚಾರ್ಟ್ ನೋಡೋದಾದ್ರೆ ನೋಡಿ, ನಿಫ್ಟಿ 50 ಡೇ ಟೈಮ್ ಫ್ರೇಮ್ ಅಲ್ಲಿ ನಾವು ಹೇಳಿದ್ವಿ ನಿನ್ನೆ, ಈ ಹೈ ನ ಬ್ರೇಕ್ ಮಾಡ್ಬಿಟ್ಟು ಕ್ಲೋಸ್ ಆಗಬಾರ್ದು ಈ ಕರೆಕ್ಟಾ. ಸೊ 25,150 ಈ ಪ್ರೈಸ್ ಕೆಳಗಡೆ ಕ್ಲೋಸ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಮಾರ್ಕೆಟ್ ಎಷ್ಟೇ ಕೆಳಗೋದ್ರೂ ಕೂಡ ವೆಲಟೈಲ್ ಇತ್ತು ನಿನ್ನೆ ಮಾರ್ಕೆಟ್ ಅಂತ ಪ್ರೆಡಿಕ್ಟ್ ಮಾಡಿದ್ವಿ, ಅದೇ ರೀತಿ ವೆಲಟೈಲ್ ಮಾರ್ಕೆಟ್ ಇತ್ತು. ನಂತರದಲ್ಲಿ 25,169 ಕ್ಲೋಸ್ ಆಗಿದೆ. ಸೊ ಇದನ್ನ ನಾನು ಬುಲಿಶ್ ಕ್ಯಾಂಡಲ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ತೀನಿ, ಅಥವಾ ಇದನ್ನ ನಾನು ಬೇರಿಶ್ ಅಂತ ಕನ್ಸಿಡರ್ ಮಾಡ್ಕೊಳಕ್ ಹೋಗಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡೋದಾದ್ರೆ ನೋಡಿ, ನಿಫ್ಟಿ ಬ್ಯಾಂಕ್ ಅಲ್ಲಿ ನಿನ್ನೆ ಏನಾಗಿದೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ಒಂದು ಪಾಸಿಟಿವ್ ಗ್ರೀನ್ ಕ್ಯಾಂಡಲ್ ಬಂದಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. 225 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ಬುಲಿಶ್ ಆಗಿದೆ. ಇನ್ನು ನಿಫ್ಟಿ 50 ಚಾರ್ಟ್ ಅಲ್ಲಿ ಅವಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಮೊದಲು ಒಂದು ಸೆಲ್ ಆಫ್ ಬಂತು, ನಂತರದಲ್ಲಿ ಒಂದು ರ್ಯಾಲಿ ಬಂತು. ಇದನ್ನ ನಾವು ಒಂದು ವೆಲಟೈಲ್ ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಸೆಕ್ಟರಲ್ ವೈಸ್ ನೋಡೋಣ. ನೋಡಿ, ನಿಫ್ಟಿ 80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಅಲ್ಲಿ ಆಗಿದೆ, ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ IT ಸೆಕ್ಟರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಮಗೆ ನೆಗೆಟಿವ್ ಆಗಿದೆ, ಉಳಿದ ಸೆಕ್ಟರ್ ಗಳು ಪಾಸಿಟಿವ್ ಆಗಿದೆ. ಸೊ ಡೇಟಾ ನಮಗೆ ನ್ಯೂಟ್ರಲ್ ಟು ಬುಲಿಶ್ ಆಗಿದೆ. ಇನ್ನು ಸೆಕ್ಟರ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದ್ರೆ 1729 ಕಂಪನಿಗಳು ಅಡ್ವಾನ್ಸ್ ಆಗಿದ್ದಾರೆ. 1714 ಕಂಪನಿಗಳು ಡಿಕ್ಲೈನ್ ಅಲ್ಲಿ ಕ್ಲೋಸ್ ಆಗಿದೆ, ಅಂದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಸೆಂಟಿಮೆಂಟ್ ಬೆರಿಶ್ ಆಗಿದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 21 ಕಂಪನಿಗಳು ಪಾಸಿಟಿವ್, 29 ಕಂಪನಿಗಳು ನೆಗೆಟಿವ್, ಡೇಟಾ ಬೆರಿಶ್. ನಿಫ್ಟಿ ಬ್ಯಾಂಕಿನಲ್ಲಿ 9 ಕಂಪನಿಗಳು ಪಾಸಿಟಿವ್ ಆಗಿದೆ, 3 ಕಂಪನಿಗಳು ನೆಗೆಟಿವ್ ಆಗಿದೆ, ಡೇಟಾ ನಮಗೆ ಬುಲಿಶ್ ಆಗಿದೆ. ಇನ್ನು ಇವತ್ತಿಂದ ಹೊಸ ಎಕ್ಸ್ಪೈರಿ, ದಟ್ ಇಸ್ 30th ಸೆಪ್ಟೆಂಬರ್ 2025, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಫ್ಟಿ 50 ಚಾರ್ಟ್ ಇದು. ಸೊ ಇದ್ರೊಳಗೆ ನಿಮಗೆ ಗೊತ್ತಾಗ್ತಾ ಇರೋದೇನು ಅಂದ್ರೆ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಆದರೆ ಅಟ್ ದ ಮನಿಯಲ್ಲಿ ಸೆಲ್ ಆಗಿರೋದನ್ನ ನೋಡಬಹುದು, ಮತ್ತು ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ಬೇರಿಶ್ ಕನ್ಸಾಲಿಡೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ರೇಂಜ್ ಬೌಂಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 25,200 ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಪೊಸಿಷನ್ಸ್ ಗಳು, ಹೆಚ್ಚು ಪೊಸಿಷನ್ಸ್ ಗಳು ಕಾಣಿಸಬಹುದು. ನೋಡಿ, ಹೆಚ್ಚು ಪೊಸಿಷನ್ಸ್ 25,300 ನಿಮಗೆ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋದಾದ್ರೆ 25,100 ನಿಮಗೆ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,000 ಒಂದು ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಆಯ್ತಾ. PCR ರೇಷಿಯೋನ ನೋಡಿ, PCR ರೇಷಿಯೋ ನಿಮಗೆ 0.8 ಇದೆ. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಇದೆ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ FIDA ಆಕ್ಟಿವಿಟಿ ನಮಗೆ ವಾಲ್ಯೂಮ್ಸ್ ಮತ್ತು ಡೈರೆಕ್ಷನ್ಸ್ ನ ಮೂವ್ಮೆಂಟಮ್ ನ ಕೊಡುತ್ತೆ. ಸೊ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, FIS ಸೆಲ್ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ. ಅರೆ ನೆಟ್ ಅಂತ ನೋಡಿದ್ರೆ ನಮಗೆ 900 ಕೋಟಿಯಷ್ಟು ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಬೆರಿಶ್ ಆಗಿದೆ. ಇನ್ನು F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಿ, 406 ಕೋಟಿಯಷ್ಟು ಬೈ ಮಾಡಿದ್ದಾರೆ FIS. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 786 ಪ್ರೈಸ್ ಅಷ್ಟು ಬೈ ಮಾಡಿದ್ದಾರೆ, ಕ್ರೋರ್ಸ್ ಅಷ್ಟು. ಸೊ ಇದನ್ನ ನಾನು ಏನಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಅಂದ್ರೆ, ನೋಡಿ ಪೊಸಿಷನ್ಸ್ ಗಳನ್ನ ಎಲ್ಲೆಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ FIS ಅಂತ ಅನ್ಬಿಟ್ಟು ಅನಲೈಸ್ ಮಾಡ್ಕೊಳ್ಳಿ. ನೋಡಿ, F&O ಅಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅನ್ನ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ನ ಬೈ ಮಾಡಿದ್ದಾರೆ. ಸೊ ನಾನು ಇದನ್ನ ಡೇಟಾನ ಒಂದು ಟೆಂಪರರಿ ಬುಲಿಶ್ ರ್ಯಾಲಿನ ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಟೆಂಪರರಿ ರ್ಯಾಲಿ ಬರುತ್ತೆ ಅಪ್ಸೈಡ್ ಅಂತ ಅನ್ಬಿಟ್ಟು ಪ್ರೆಡಿಕ್ಟ್ ಮಾಡೋಣ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ನ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸರಿ. ನೋಡಿ, US 30 ಫಸ್ಟ್ ಫ್ಯೂಚರ್ಸ್ ನೋಡೋಣ. US ಫ್ಯೂಚರ್ಸ್ ನ US 500, US Tech 100 ಹೇಗೆ ರನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ, ಎಲ್ಲಾನು ಕೂಡ ನ್ಯೂಟ್ರಲ್ ಡೇಟಾದಲ್ಲೇ ರನ್ ಆಗ್ತಾ ಇರೋದು. ನಿಮ್ಗೆ ನ್ಯೂಟ್ರಲ್ ಟು ಬುಲಿಶ್ ಡೇಟಾದಲ್ಲೇ ರನ್ ಆಗ್ತಾ ಇದೆ. ಸೊ ನಾನು ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಅದೇ ರೀತಿಯಲ್ಲಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಯಾವ ತರ ಕ್ಲೋಸ್ ಆಗಿದೆ ನೋಡಿ, ಡೌ ಜೋನ್ಸ್ ನೆಗೆಟಿವ್ ಆಗಿದೆ, S&P 500 ನೆಗೆಟಿವ್ ಆಗಿದೆ, ನಾಸ್ಡಾಕ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೆರಿಶ್ ಆಗಿದೆ.
ಯುರೋಪಿಯನ್ ಮಾರ್ಕೆಟಿಗೆ ಬರೋದಾದ್ರೆ DAX ಪಾಸಿಟಿವ್, FTSE 100 ನೆಗೆಟಿವ್, ನ್ಯೂಟ್ರಲ್, CAC 40 ಪಾಸಿಟಿವ್ ಆಗಿದೆ. ಸೊ ಯುರೋಪಿಯನ್ ಮಾರ್ಕೆಟ್ ನಮಗೆ ಪಾಸಿಟಿವ್ ಆಗಿದೆ, ಕ್ಯಾಶ್ ಅಮೆರಿಕನ್ ಮಾರ್ಕೆಟ್ ನಮಗೆ ನೆಗೆಟಿವ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ನೋಡಿ, ಜಪಾನೀಸ್ ಮಾರ್ಕೆಟ್ ಇವಾಗ ಆಲ್ರೆಡಿ ಗ್ಯಾಪ್ ಡೌನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಹ್ಯಾಂಗ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಪಾಸಿಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಕಾಸ್ಪಿ ಕೂಡ ಒಂದು ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಮಗೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಒಂದು ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ನಂತರದಲ್ಲಿ ಇನ್ಫೋಸಿಸ್ ADR ನೆಗೆಟಿವ್ ಆಗಿದೆ, ವಿಪ್ರೋ ADR ನೆಗೆಟಿವ್ ಆಗಿದೆ, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನಮಗೆ ADRs ಗಳಲ್ಲಿ ಡಿಮ್ಯಾಂಡ್ ಇಲ್ಲದೆ ಕಾರಣ ಸೊ ನಾವು ಒಂದು ಬೇರಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಾವು ಮೊದಲು ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ. ಸೊ ಸೆಪ್ಟೆಂಬರ್ ಫ್ಯೂಚರ್ ಎಕ್ಸ್ಪೈರಿ ಆಗಕ್ಕೆ ಇನ್ನೊಂದು ವೀಕ್ ಇದೆ. ಸೊ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಗೆ ಕಂಪೇರ್ ಮಾಡೋದಾದ್ರೆ, ಮದರ್ ಇಂಡಿಸಸ್ ಗೆ ಕಂಪೇರ್ ಮಾಡೋದಾದ್ರೆ ನಿಮಗೆ ಡೇಟಾ ಪ್ರೀಮಿಯಂ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಡೇಟಾ ಬುಲ್ಲಿಶ್ ಆಗಿದೆ, 85 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ ನ ಕಂಪೇರ್ ಮಾಡಿ, ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ 220 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಗಿಫ್ಟ್ ನಿಫ್ಟಿನ ಕಂಪೇರ್ ಮಾಡಿ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಗೆ, ಸೊ ಒಂದು 60 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ರನ್ ಆಗ್ತಾ ಇರೋದು. ಸೊ ಈ ಡೇಟಾ ನಮಗೆ ಇವತ್ತು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ, ಸೊ ಇವತ್ತಿನ ಪ್ರಿಡಿಕ್ಷನ್ಸ್ ನ ಮಾಡ್ಕೊಂಡು ಇವತ್ತು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಳೋಣ ಯಾವ ತರ ಟ್ರೇಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ನೋಡಿ, ಫಸ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳಿ. 25,262 ಮೊದಲನೇ ರೆಸಿಸ್ಟೆನ್ಸ್, 25,331 ಎರಡನೇ ರೆಸಿಸ್ಟೆನ್ಸ್ ಮತ್ತು 25,431 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ, 25,084 ನಮ್ಮ ಮೊದಲನೇ ಸಪೋರ್ಟ್, 25,070 ಎರಡನೇ ಸಪೋರ್ಟ್ ಮತ್ತು 25,048 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ ಏನಿರ್ಬೇಕು ನೋಡಿ, ಫಸ್ಟ್ ಗ್ಯಾಪ್ ಡೌನ್ ಆಗುತ್ತೆ ಮಾರ್ಕೆಟ್. ಗ್ಯಾಪ್ ಡೌನ್ ಆದ್ರೆ ಇಲ್ಲೊಂದು ಗ್ಯಾಪ್ ಇದೆ 25,000, ಕರೆಕ್ಟಾ? ನಾವು ಆಪ್ಷನ್ ಚೈನ್ ಅಲ್ಲೂ ತೋರಿಸ್ತೇನೆ ನಿಮ್ಗೆ ನಾನು. ನೋಡಿ ಇಲ್ಲಿ 25,000 ಅಂತ ಅಂದ್ಬಿಟ್ಟು ನೋಡಿ, 25,000 ಹತ್ರ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆಯಾ? ಸ್ಟ್ರಾಂಗ್ ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆಯಾ? ಈ ಸಪೋರ್ಟ್ ಝೋನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೊಂದು ಗ್ಯಾಪ್ ಝೋನು ಇದೆ ನಮಗೆ. ಸೊ ಈ ಗ್ಯಾಪ್ ನ ಫಿಲ್ ಮಾಡಿ ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ ಬರೋ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಣ. ಸೊ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ಇಲ್ಲಿವರೆಗೂ ಒಂದು 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 ಪ್ರಯತ್ನ ಪಡಬಹುದು. ಈ ಗ್ಯಾಪ್ ಒಂದು ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ಸೆಟಪ್ಸ್ ಗಳು ಬಂದಾಗ ಟ್ರೇಡ್ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಸೊ ನಾನು ಈ ಪಾಯಿಂಟ್ಸ್ ಗಳನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗ್ಯಾಪ್ ಝೋನ್ ಗಳ ಹತ್ರ ಎಲ್ಲ ಬಂದಾಗ ಮಾರ್ಕೆಟ್ ಅಲ್ಲಿ ಏನಾದ್ರು ಒಂದು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಂತು ಅನ್ಕೊಳ್ಳಿ, ಲೈಕ್ ಹ್ಯಾಮರ್, ಬುಲಿಶ್ ಎಂಗಲ್ಫ್ ಆ ತರ ಬಂತು ಅಂದ್ರೆ ಒಂದು ರಿವರ್ಸಲ್ ಪ್ಯಾಟರ್ನ್ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ಪ್ರೆಡಿಕ್ಟ್ ಮಾಡಬಹುದು. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಒಂದ್ಸಲಿ ನೋಡಿ. ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇನ್ನು RSI ಸ್ಟಾಕ್ಯಾಸ್ಟಿಕ್ ಇನ್ನು ಇವಾಗ ನ್ಯೂಟ್ರಲ್ ಝೋನ್ ಬರ್ತಾ ಇದೆ. ಯಾವಾಗ 20 ಈ ಪ್ರೈಸ್ ಇಂದ ಕೆಳಗಡೆ ಬಂದಾಗ ಮಾರ್ಕೆಟ್ ಯಾವಾಗ ಓವರ್ ಸೋಲ್ಡ್ ಆಗುತ್ತಲ್ಲ, ಅವಾಗ ಯು ಕ್ಯಾನ್ ಗೋ ಫಾರ್ ಎ ಇನ್ವೆಸ್ಟ್ಮೆಂಟ್ ಐಡಿಯಾಲಜಿ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.